ಮೂರನೇ ಬಾರಿಗೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಸಾಮಾನ್ಯ ಕೈದಿಗಳಂತೆ ಇದ್ದಾರಂತೆ. ಅವರು ಸಾಮಾನ್ಯರಂತೆ ಇದ್ರೂ ಕೂಡ ಅಧಿಕಾರಿಗಳಿಗೆ ಭಯ ಶುರುವಾಗಿದೆಯಂತೆ. ಹಾಗಾದ್ರೆ ಈ ಹಿಂದೆ 2 ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಾಗಲೂ ಇಲ್ಲದಂತಹ ಭಯ ಅಧಿಕಾರಿಗಳಿಗೆ ಈಗ ಶುರುವಾಗಿದ್ದು ಯಾಕೆ? ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋದಾದ್ರೂ ಯಾಕೆ? ಆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಕೊಲೆ ಮಾಡಿದ ಆರೋಪಿಗಳನ್ನ ನೋಡಿದ್ರೆ ಯಾರಾದ್ರೂ ಭಯ ಪಡ್ತಾರೆ. ಅಯ್ಯೋ, ಅವರ ಸಹವಾಸವೇ ಬೇಡಪ್ಪ ಅಂತಾರೆ. ಅದು ಜನಸಾಮಾನ್ಯರ ಕಥೆ. ಸಾಕಷ್ಟು ವರ್ಷಗಳಿಂದ ಸಾವಿರಾರು ಕೈದಿಗಳನ್ನ ನೋಡಿರೋ ಜೈಲಾಧಿಕಾರಿಗಳು ಯಾರಿಗೂ ಭಯ ಪಡೋದಿಲ್ಲ. ಭಯ ಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಆದರೆ ಪರಪ್ಪನ ಅಗ್ರಹಾರದ ಜೈಲು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮಾತ್ರ ದರ್ಶನ್ ನೋಡಿ ಭಯ ಪಡ್ತಾಗಿದ್ದಾರಂತೆ. ಬೆಂಗಳೂರು ಜೈಲಿನಲ್ಲಿ ದರ್ಶನ್, ಅಧಿಕಾರಿಗಳಿಗೆ ಸುಪ್ರೀಂ ಭಯ. ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅರ್ಜಿ. ಏನೆಲ್ಲ ಅಂಶಗಳು ಉಲ್ಲೇಖ? ಬಳ್ಳಾರಿ ಸ್ಥಳಾಂತರ ಫಿಕ್ಸ್. ಅಧಿಕಾರಿಗಳು ಕೊಟ್ಟ ಕಾರಣ ಏನು? ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪಿ. ಹೈಕೋರ್ಟಿನಿಂದ ಜಾಮೀನು ಪಡೆದು ಜಮ್ ಅಂತ ಓಡಾಡ್ತಾಗಿದ್ರು. ದೇವಸ್ಥಾನ ಸಿನಿಮಾ ಶೂಟಿಂಗು ಅಂತ ಜಾಲಿ ಮಾಡ್ತಾಗಿದ್ರು. ಆದ್ರೆ ಒಂದೇ ದಿನದಲ್ಲಿ ಗ್ರಹಚಾರ ಕೆಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿ ಮತ್ತೆ ಜೈಲು ಸೇರಿದ್ದಾರೆ. ಈ ಬಾರಿ ಅವರಿಗೆ ಅಷ್ಟು ಸುಲಭವಾಗಿ ಬೇಲ್ ಸಿಗೋದಿಲ್ಲ. 6 ತಿಂಗಳವರೆಗೆ ಏನು ಮಾಡಿದ್ರು ಆಚೆ ಬರೋದಕ್ಕಾಗಲ್ಲ ಅಂತ ಹೇಳಲಾಗ್ತಾಗಿದೆ. ಅದಕ್ಕೆ ಕಾರಣ ಸುಪ್ರೀಂ ಕೋರ್ಟ್. ಹೌದು, ಸುಪ್ರೀಂ ಕೋರ್ಟ್ ದರ್ಶನ್ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಖಡಕ್ ತೀರ್ಪು ಕೊಟ್ಟಿದೆ. ಯಾವ ರೀತಿ ತೀರ್ಪು ಅಂದ್ರೆ ಎಲ್ಲರೂ ಭಯ ಪಡುವಂತಹ ತೀರ್ಪು ಕೊಟ್ಟಿದೆ. ಎಸ್, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಮತ್ತೆ ಜೈಲು ಸೇರಿರೋ ದರ್ಶನ್ ಈ ಬಾರಿ ಏನ್ ಮಾಡಿದ್ರೆ ಏನಾಗುತ್ತೋ, ಯಾರ ತಂಟೆಗೂ ಹೋಗದೆ ಸೈಲೆಂಟ್ ಆಗಿ ಇದ್ದು ಬಿಡೋಣ ಅಂತ ತಮ್ಮ ಸೆಲ್ ಬಿಟ್ಟು ಆಚೆ ಬರ್ತಾಗಿಲ್ವಂತೆ. ದರ್ಶನ್ ಈ ರೀತಿ ಭಯ ಪಡ್ತಾಗಿದ್ರೆ ಜೈಲಾಧಿಕಾರಿಗಳು ಮತ್ತೊಂದು ರೀತಿಯಲ್ಲಿ ಭಯ ಪಡ್ತಾಗಿದ್ದಾರೆ. ಜೈಲಿನಲ್ಲಿ ದರ್ಶನ್ ಏನು ಮಾಡಿದ್ರು, ಯಾವ ಎಡವಟ್ಟಾದ್ರು ಅದು ಜೈಲಾಧಿಕಾರಿಗಳ ತಲೆಗೆ ಬರುತ್ತೆ. ಅದೇ ಕಾರಣಕ್ಕೆ ದರ್ಶನ್ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ನಡೆದುಕೊಳ್ತಾಗಿರೋ ಅಧಿಕಾರಿಗಳು ಭಯವನ್ನು ಪಡ್ತಾಗಿದ್ದಾರೆ. ಹೀಗೆ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಮತ್ತು ಜೈಲಾಧಿಕಾರಿಗಳು ಇಬ್ಬರು ಭಯ ಪಡೋದಕ್ಕೆ ಕಾರಣ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರದಲ್ಲಿ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದು ಮಾತ್ರ ಅಲ್ಲ, ಖಡಕ್ ವಾರ್ನಿಂಗ್ ಸಹ ಕೊಟ್ಟಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಗರಂ ಆಗಿದ್ದು, ಈ ಬಾರಿ ಏನಾದ್ರೂ ಆ ರೀತಿ ನಡೆದರೆ ಒಂದು ಫೋಟೋ ಆಚೆ ಬಂದ್ರು ಅಧಿಕಾರಿಗಳನ್ನು ಮಾತ್ರ ಅಲ್ಲ, ಗೃಹ ಇಲಾಖೆಯನ್ನೇ ಕೋರ್ಟಿಗೆ ಕರೆಸಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅದೇ ಕಾರಣಕ್ಕೆ ಈ ಬಾರಿ ಮತ್ತೆ ಅಂತ ಅನಾಹುತ ಆಗ್ಬಾರ್ದು ಅಂತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಭಯ ಪಡ್ತಾಗಿದ್ದಾರಂತೆ. ಕಳೆದ ಬಾರಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ಕೆಲವು ಸಿಬ್ಬಂದಿಯ ತಲೆದಂಡ ಆಗಿತ್ತು. ಈ ಬಾರಿ ನೇರವಾಗಿ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಆಕ್ಷನ್ ಮತ್ತಷ್ಟು ಸೀರಿಯಸ್ ಆಗಿರುತ್ತೆ. ಅದಕ್ಕೆ ಈಗ ದರ್ಶನ್ ಅವರ ಮೇಲೆ ಫುಲ್ ನಿಗಾಗಿಟ್ಟು ನೋಡಿಕೊಳ್ಳಲಾಗ್ತಾಗಿದ್ಯಂತೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಇದ್ದು ಅವರ ಮೇಲೆ ಜೈಲು ಸಿಬ್ಬಂದಿ 24x7 ನಿಗಾಗಿಟ್ಟಿದ್ದಾರಂತೆ. ಇಲ್ಲಿ ಇರುವಷ್ಟು ದಿನ ಜಾಗೃತೆಯಿಂದ ನೋಡಿಕೊಂಡು ಆದಷ್ಟು ಬೇಗ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಸಬೇಕು ಅಂತ ಅಧಿಕಾರಿಗಳು ತೀರ್ಮಾನಿಸಿದ್ದಾರಂತೆ. ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ಯಾವ ಲೆವೆಲ್ಗೆ ಅಲರ್ಟ್ ಆಗಿದ್ದಾರೆ ಅಂದ್ರೆ ದರ್ಶನ್ ಸುತ್ತಲೂ ಸಿಸಿಟಿವಿ ಕ್ಯಾಮೆರಾ ಹಾಕಿ ಅವರನ್ನ ನೋಡಿಕೊಳ್ತಾಗಿದ್ದಾರಂತೆ. ಇದರ ಜೊತೆಗೆ ಜೈಲು ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ದರ್ಶನ್ಗಿರೋ ಸೆಲ್ ಬಳಿ ಸಿಸಿ ಕ್ಯಾಮೆರಾ ಹಾಕಲಾಗಿದೆ. ಈ ಮೂಲಕ ದರ್ಶನ್ನ ಪ್ರತಿಯೊಂದು ಹೆಜ್ಜೆ ಮೇಲೂ ಕ್ಯಾಮೆರಾ ನಿಗಾಗಿಟ್ಟಿದ್ಯಂತೆ. ದಾಸನ ಪ್ರತಿ ಮೂವ್ಮೆಂಟ್ ಅನ್ನು ಕ್ಯಾಮೆರಾ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಿದ್ಯಂತೆ. ಆ ರೀತಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳೋಕು ಕಾರಣವಿದೆ. ದರ್ಶನ್ ಮೇಲೆ ಜೈಲು ಅಧಿಕಾರಿಗಳು ಕ್ಯಾಮೆರಾ ಮೂಲಕ ಹದ್ದಿನ ಕಂಡುಗಿಟ್ಟಿರೋದಕ್ಕೂ ರೀಸನ್ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಬೇಕಾದರೂ ದಾಸನ ಕುರಿತ ಡೀಟೇಲ್ಸ್ ಅನ್ನ ಕೇಳಬಹುದು. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಸುತ್ತಲೂ ಹೇಗೆ ಭದ್ರತೆ ಒದಗಿಸಲಾಗಿತ್ತು ಅಂತ ವಿಚಾರಿಸಬಹುದು. ಹೀಗಾಗಿ ಜೈಲು ಅಧಿಕಾರಿಗಳು ಸೆಲ್ ಬಳಿ ಸಿಸಿ ಕ್ಯಾಮೆರಾ ಹಾಕಿ ಆರೋಪಿ ದರ್ಶನ್ನ ಪ್ರತಿ ಮೂವ್ಮೆಂಟ್ ಅನ್ನು ಸೆರೆ ಹಿಡಿದುಕೊಳ್ತಾಗಿದ್ದಾರಂತೆ. ಮತ್ತೆ ಬಳ್ಳಾರಿ ಜೈಲಿಗೆ ಹೋಗ್ತಾರಾ ದರ್ಶನ್?
ಈ ರೀತಿ ಹೈ ಸೆಕ್ಯೂರಿಟಿ ಹಾಕಿ 24 ಗಂಟೆಯೂ ದರ್ಶನ್ ಅವರನ್ನ ಕಾವಲು ಕಾಯೋದು ಕಷ್ಟ. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಷ್ಟು ಖರಾಬ್ ರೌಡಿಗಳು ಗಿದ್ದು ಅವರು ಯಾವ ಟೈಮಲ್ಲಾದ್ರೂ ದರ್ಶನ್ನನ್ನ ಭೇಟಿಯಾಗಬಹುದು. ಈ ತಲೆನೋವೆಲ್ಲ ನಮಗೆ ಯಾಕೆ, ಅವರನ್ನ ಜೈಲಿನಿಂದಲೇ ಶಿಫ್ಟ್ ಮಾಡಿಸ್ಬಿಡೋಣ ಅಂತ ಜೈಲಾಧಿಕಾರಿಗಳು ಪ್ಲಾನ್ ಮಾಡಿದ್ದಾರಂತೆ. ದರ್ಶನ್ ಶಿಫ್ಟ್ ಮಾಡಲು ಜೈಲಾಧಿಕಾರಿಗಳು ಅರ್ಜಿಯನ್ನು ಹಾಕಿಕೊಂಡಿದ್ದಾರಂತೆ. ಈ ಬಗ್ಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಜೈಲಿನ ಅಧಿಕಾರಿಗಳು ಈ ಹಿಂದೆ ಇದ್ದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಮನವಿ ಮಾಡಿಕೊಂಡಿದ್ದಾರಂತೆ. ಜೈಲಾಧಿಕಾರಿಗಳ ಮನವಿಗೆ ಸ್ಪಂದಿಸಿರೋ ಕೋರ್ಟ್ ವಕೀಲರ ಮೂಲಕ ಅರ್ಜಿ ಸಲ್ಲಿಸಲು ಸೂಚನೆ ಕೊಟ್ಟಿದ್ಯಂತೆ. ಸೋಮವಾರವೇ ಈ ಅರ್ಜಿ ವಿಚಾರಣೆ ನಡೆಯೋ ಸಾಧ್ಯತೆ ಇದ್ದು ದರ್ಶನ್ ಈ ಹಿಂದೆ ಇದ್ದ ಬಳ್ಳಾರಿ ಜೈಲಿಗೆ ಬಹುತೇಕ ಶಿಫ್ಟ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಯಾವ ಜೈಲಿಗೆ ಬೇಕಾದ್ರೂ ಕಳಿಸಿ, ಆದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಮಾತ್ರ ಬೇಡ. ಯಾಕಂದ್ರೆ ಇಲ್ಲಿ ಆಗಲೇ ಒಮ್ಮೆ ಅವಾಂತರ ಆಗಿದೆ, ಮತ್ತೆ ಸಮಸ್ಯೆ ಆಗೋದು ಬೇಡ ಅಂತ ಅಧಿಕಾರಿಗಳು ಕೋರ್ಟ್ಗೆ ತಿಳಿಸಿದ್ದಾರಂತೆ. ಸದ್ಯ ಅಧಿಕಾರಿಗಳಿಗೂ ಈಗ ಯಾವ ಜೈಲಿನಲ್ಲಿ ಇರಬೇಕು ಅನ್ನೋದೇ ಚಿಂತೆಯಾಗಿದ್ದು ಈ ಹಿಂದೆ ಇದ್ದಂತೆ ಬಳ್ಳಾರಿ ಜೈಲಿನಲ್ಲೇ ಇರಲಿ. ಅಲ್ಲಿದ್ದಾಗ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇರಲಿಲ್ಲ, ಹಾಗಾಗಿಯೇ ಅದೇ ಸೂಕ್ತ ಅಂತ ಕೋರ್ಟ್ಗೆ ಸೂಚಿಸಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಅಭಿಮಾನಿಗಳು ಇದ್ದು ಅವರು ಅಪ್ಪಿ ತಪ್ಪಿ ಫೋಟೋ ತೆಗೆಸಿ ಅದು ಹೊರಗಡೆ ಬಂದ್ರೆ ಕೆಲಸಕ್ಕೆ ಕುತ್ತು ಬರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಧಿಕಾರಿಗಳ ಕೆಲಸಕ್ಕೆ ಕುತ್ತು ಬರುತ್ತೆ. ಆದ್ರಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲು ಪ್ರಯತ್ನ ನಡೆದಿದ್ಯಂತೆ. ದರ್ಶನ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಇದ್ದಷ್ಟು ದಿನ ಅಲ್ಲಿನ ಸಿಬ್ಬಂದಿ, ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಕೈದಿಗಳಿಗೂ ಕೂಡ ನೆಮ್ಮದಿ ಇರೋದಿಲ್ಲ. ಅಲ್ಲಿನ ಆರೋಪಿಗಳು ಸಹ ಆರಾಮಾಗಿ ಇರೋಕೆ ಆಗಲ್ಲ. ಯಾಕಂದ್ರೆ ದರ್ಶನ್ ಏನಾದ್ರೂ ಮತ್ತೆ ಜೈಲಿನಲ್ಲಿ ಜಾಲಿ ಮಾಡಿದ್ರು ಅಂದ್ರೆ ಎಲ್ಲರಿಗೂ ತೊಂದರೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಜೈಲಾಧಿಕಾರಿಗಳು 64ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಬಟ್ ಕೋರ್ಟ್ ಜೈಲು ಅಧಿಕಾರಿಗಳಿಂದ ನೇರವಾಗಿ ಅರ್ಜಿ ಪಡೆಯಲು ನಿರಾಕರಿಸಿದ್ದು. ಕೇಸಿನ ಎಸ್ಪಿಪಿ ಮೂಲಕವೇ ಅಧಿಕಾರಿಗಳು ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಆತಂಕವು ದರ್ಶನ್ಗೆ ಎದುರಾಗಿದೆ. ಬಳ್ಳಾರಿ ಜೈಲಿನ ಮತ್ತದೇ ಕಲ್ಲಿನ ಗೋಡೆಗಳ ಜೊತೆ ಕಾಲ ಕಳೀಬೇಕಾ ಅನ್ನೋ ಟೆನ್ಷನ್ನಲ್ಲೇ ಕಾಲ ಕಳೆಯುವಂತೆ ಆಗಿದೆ.